ಹೇಳ್ಯಾರ ಬದಲಾದವ್ರು, ಡೊಳ್ಳಿನ ಪದ್ದವ್ರು, ಗೀಗಿ ಪದ್ದವ್ರು, ಚೌಡ್ಕಿ ಪದ್ದವ್ರು, ನಾವೆಲ್ಲರೂ ಒಂದ ತಾಯಿ ಮಕ್ಕಳು ಅಂತ ಹೇಳ್ಯಾರ. ಸುರುವಿಗಿನ ಮಣಿಮ ದರ್ಶನ ಒಂದೇ, ಸರ್ವ ಮಂಡಲಕ ಶರಣಾರ್ಥಿ ಒಂದೇ, ಗುರುವಿನ ಧ್ಯಾನ ಮಾಡುವುದು ಒಂದೇ, ಸತ್ಕೋಟಿ ಜನರು ಸಭಾ ಕೂಡಿರಲಿ ಕೇಳು ಕಿವಿಯು ಒಂದೇ, ಬೆಳೆಯುವ ತಾಯಿಯ ಮಲಿಹಾಲ ಒಂದೇ, ತಿಳಿಯುವ ಸದ್ಗತಿ ದಾರಿಯು ಒಂದೇ, ಗುರುವಿನ ಮೂಲ ಮಂತ್ರ ಒಂದೇ, ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ, ಬಡವ ಬಲ್ಲವನ ಮರ್ಯಾದೆ ಒಂದೇ, ಸತ್ಯ ನಿತ್ಯ ನುಡು ನಾಲಿಗೆ ಒಂದೇ, ಬಲ್ಲವರಿಗೆಲ್ಲ ಕಾಣುವುದೊಂದೇ, ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದೊಂದೇ, ಆದಿ ಅನಾದಿ ನಾದವು ಒಂದೇ, ತಂದಿ ಬಿಂದುನಲ್ಲಿ ಆಕಾರ ಒಂದೇ, ಆಕಾರದೋಳು ಆತ್ಮನು ತಾವೊಂದೇ, ನಂದು ನಿಂದು ಎಂಬ ಭೇದ ಬೆಳೆಸೋರಿಗೆ ತಿಳಿದು ಜ್ಞಾನ ಒಂದೇ, ಮರ ಬೆಳೆದರೇನು ಬಡ್ಡಿಯು ಒಂದೇ, ಭೂಕಾಯಿ ಬೀಜ ಇರುವುದು ಒಂದೇ, ಈ ನಡು ಎಲ್ಲ ನಂದು ನಿಂದೆ, ಅಂತ್ಯ ಕಾಲದಲ್ಲಿ ಸಂತಿ ಮಾಡಿಕೊಂಡ ಅಂಟ ಹೋಗುದೊಂದೇ ಅಂತ ನಮ್ಮ ಡೊಳ್ಳಿನ ಪದ್ದವರು ಹೇಳುವರು. ಹರ ಬದಲಾದವ್ರು ಹೇಳಿದ್ರು, ಹರ 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 ಅನ್ನುವಲ್ಲಿ, ಗುರುವಿನ ಪಾದ ಹಿಡಿಯುವಲ್ಲಿ, ಹೇಳಿದ ಮಾತಾ ಕೇಳುವಲ್ಲಿ, ನಿನ್ನ ಹೀನ ಗುಣದ ಬುದ್ಧಿ ಬೀಳುವಲ್ಲಿ, ಹಿರಿಯರು ಗಳಿಸಿದ ಪುಣ್ಯದ ರೊಕ್ಕ ಬೆಳತನ ಬರೋದಿಕ್ಕೆ ಲೆಕ್ಕ, ಕಳ್ಳರ ಮನೆಯ ಕೊಳ್ಳಿತ್ತು ಒಂದು ಹಕ್ಕದ ನೋಡಿ ನೀವು ಹೊರಡಾಡೋದು ಕಂಡ ಶಿವಣ್ಣಕ್ಕ ಅಂತ ನಮ್ಮ ಬದಲಾದವ್ರು ಹೇಳ್ಯಾರ. ಹುಟ್ಟಿದ್ದು ಹೊಲಿ ಮಣಿ, ಬಿಟ್ಟೊಟ್ಟ ಕಾಯಿ ಮಣಿ, ಎಟ್ಟಿದ್ದರೇನಿದು ಖಾಲಿ ಮಣಿ, ಗಸ್ತು ತಿರುಗು ಮಣಿ, ವಸ್ತಿ ಇರುವ ಮಣಿ, ಸಿಸ್ತಿಡಿ ಕಾಣುವುದು ಶಿವಣ ಮಣಿ, ಎಂಟ ಬಾಗಿಲು ದಾಟಿ ಹೊಂಟ ಹೋಗುವಾಗ ಗಂಟಿ ಬಾರಿಸಿದಾಗ ಗಾಳಿ ಮಣಿ ಅಂತ ನಮ್ಮ ಬದನಾದವ್ರು ಹೇಳುವಾದ್ರು. ಮತ್ತ ಹಂತಿ ಪದ್ದವರು ಹೇಳುವಾದ್ರು, ಬೂದ ನಿಮ್ಮವ್ವ ಬುತ್ತಿ ಎತ್ತಂದಳು, ಯಾಲಕ್ಕಿ ಸುಂಟಿ ಬರ್ತ ಬಂದಳು, ಯಾಕೋ ಬಸ್ಸು ಅದೆಲ್ಲ ಕಂಡು ಕನಕದ ರಾತ್ರಿ ಮೊಣಕಾಲಿಗೆ ಬತ್ತು, ಹುಲ್ಲುಲ್ಲಿಗೋ ಸಲಾಮರಿಗೋ ಅಂತೇಳಿ ಹಂತಿ ಹೊಡ್ಕೋತ ಬೆಳತನ. ಹಂತಿ ಹೊಡೆದ್ರೆ ಹೊತ್ತು ಹಣ್ಣು ಕೊಡ್ತಕಾಣ ಹಂತಿ ಹೊಡುತ್ತಿದ್ರ. ಹಂತಿ ಯಾಕೆ ಹಟ್ಟರು ಕೂಡಿ ಮಾಡ್ತಿದ್ರೆ ಆಗಿನ ಕಾಲಕ್ಕ ತುಡುಗರ ಹವಳಿ ಬಾಳ ಇರ್ತಿತ್ತು. ತುಡುಗರ ಹವಳಿ ಬಾಳ ಇರ್ತಿತ್ತು. ರಾಶಿ ಮಾಡುವಾಗ ತುಡುಗರು ಬರ್ತಾರಂತೇಳಿ ಆ ಹೊಲ್ದವ್ರು ಈ ಹೊಲ್ದವ್ರು ಒಟ್ಟರು ಕೂಡಿ ಬೆಳತನ ರಾಶಿ ಮಾಡಿ ಮುಂಜಾನೆ ರಾಶಿ ತೂರಿ ಬಂದಿರ್ತದೆ. ಅದೆಲ್ಲ ತೂರಿ ರಾಶಿ ತುಂಬ್ಕೊಂಡ್ ಮುರಸ್ ಮುಂಜಾನೆ ರಾಜಗುತ್ತಿ ಮಾಡಿ ಎಲ್ಲ ಹಂಚಿ ಬಂದಾಗ ಊಟಕ್ಕೆ ಹಾಕಿ ರಾಜಗುತ್ತಿ ತುಂಬ್ತಿದ್ರು. ಸೂರ್ಯ ಹಣ್ಣುಗಳನ್ನ ತುಂಬ್ತಿದ್ರು. ಈಗ ಯಾವಾಗ ತುಂಬ್ತಾರೋ ಗೊತ್ತಿಲ್ಲ. ಈಗ ಯಾವಾಗ ಮಾಡ್ತಾವ ಹಾಲು ಹೆಪ್ಪು ಕಾಸಿ ಹೆಪ್ಪ ಹಾಕಿಲ್ಲ ಹಸಿ ಹಾಲಾಗ ಬೆಣ್ಣೆ ತೆಗಿಯಾಕತ್ಯಾರ, ಹೊಲಕ ಮಿಷನ್ ಹಚ್ಚಾಕತ್ಯಾರ. ಒಳ್ಳೊಳ್ಳೆವ್ರು ಆದ್ರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗ ಅಳ್ತೀರಿ ಕಾಯಿ ಬೇಡಿ, ರಾಜರು ಬಡದೇಳಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದು ಹಾದಿ ಪಡ್ಕೊಂಡ, ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪತಪ್ಪ, ಅಂತಿರ್ತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ, ಮಸೀದಿ ಮಂದಿರ ಗುಡಿಗಳು ಕಟ್ಟಾರ ಮನಸ್ಸಿಗೆ ಬ್ಯಾಸರಿಲ್ಲ, ಪುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿಂತಿಲ್ಲ. ನಮ್ಗೆ ಜಾತಿ ಹೆಚ್ಚು ನಿಮ್ಗೆ ಜಾತಿ ಹೆಚ್ಚು ಜಾತಿಯ ಹುತ್ತ, ಎಲ್ಲರನ್ನೂ ಸುಡಾಕ ಹತ್ತೆ ಪಟ್ಟಿಯ ಕಿತ್ತ, ಒಂದೇ ಮಣಿಯ ಅಂಗಳದಾಗ ಕೂಡಿ ಆಡುನು, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುನು ಅಂತ ಹೇಳ್ತಾ ಎಲ್ಲಾರು ಊರನವ್ರು ಒಮ್ಮತ್ತು ಮಾಡಿದ್ರಿಂದ ಪ್ರೀತಿಲಿಂದ ಬಾಳಿ ಬದುಕಿದ ಅದಕ್ಕೆ ಊರತ್ತಾರ. ಊರಂತ ಯಾಕತ್ತಾರಂದ್ರ ಜಗಳ ಹಚ್ಚವ್ರು, ಜಗಳ ಬಿಡಿಸೋರು, ಸುಳ್ಳು ಹೇಳೋರು, ಕರೆ ಹೇಳೋರು, ಹಿಂದಕ್ಕೆ ಒತ್ತವ್ರು, ಮುಂದಕ್ಕೆ ನುಗ್ಸವ್ರು ಎಲ್ಲಾರು ಇದ್ರ ಊರ. ಅಲ್ಲಿ ಹೌದು ಇರ್ತೈತಿ, ಅಲ್ಲೂ ಇರ್ತೈತಿ, ಒಳ್ಳೇದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ. ನಮ್ಮವ್ರು ಇರ್ತಾರ, ನಮಗ್ ಆಗಲ್ಲವ್ರು ಇರ್ತಾರ. ಅದಕ್ಕೆ ಎಲ್ಲಾ ಊರವ್ರು ಜಾತಿಯವ್ರು ಎಲ್ಲಾ ತರದವ್ರು ಇದ್ರೆ ಅದಕ್ಕೆ ಊರ್ ಅಂತಾರ. ಅಂತ ಊರ ಅದ್ಭುತವಾಗಿ ಬೆಳಿಬೇಕಂದ್ರೆ ನೀವೆಲ್ಲಾರು ರೈತ ಜನಾಂಗ ಒಂದದಿಂದ ನಡೆದ್ರೆ ನಮ್ಮ ಬದುಕನ್ನ ಕಟ್ಕೊಳಕ ಬಹಳ ಅದ್ಭುತ ಶಕ್ತಿ ಇರ್ತೈತಿ. ಅಂತ ಶಕ್ತಿಯನ್ನ ನಾವೆಲ್ಲರೂ ಕಟ್ಕೊಂಡು ಈ ಬ್ಯಾಂಕ್ ಮಾಡಿಕೆರಿಂದ ಎಲ್ಲಾರು ಈ ಬ್ಯಾಂಕ್ ಕಟ್ಟಿದ ಉದ್ದೇಶ ಏನು ಅಂದ್ರ ಎಲ್ಲರಿಗೆ ಸರಿ ಸಮಾನವಾಗಿ ಬಡವರಿಗೆ ಬಲ್ಲಿದರಿಗೆ ಸಾಲ ಕೊಡ್ಲಿ, ಮತ್ತ ಆಮೇಲೆ ಹೊಳ್ಳಿ ಸಾಲ ತಗೊಂಡವ್ರು ಹೊಳ್ಳಿ ತುಂಬಲಿ. ಆ ಸಾಲ ಹೊಳ್ಳಿ ತುಂಬಿಕೆರಿಂದ ತಗೊಂಡು ಕಟ್ಕೋತ ಹೋದ್ರ ಬ್ಯಾಂಕ್ ಬೆಳ್ಕೋತ ಹೋಗ್ತೈತಿ. ಗೊರ್ಲಿ ಅಂತ ಗೊರ್ಲಿ ಕಡ್ಡಿ ಕಾಣಂಗಿಲ್ಲ,
ಅಂತ ಗೊರ್ಲಿ ಎಂತಿರ್ತಾವೋ ಹುಟ್ಟು ಕಟ್ಟಿರ್ತಾವ, ಎಂತಿರ್ತಾವ ಹುಟ್ಟು ಕಟ್ಟಿರ್ತಾವ. ಅದಕ್ಕೆ ನಾವೆಲ್ಲರೂ ಮಾನವರದೇರಿ ಇಂಥ ಒಂದು ಸಂಸ್ಥೆ ಕಟ್ಟಿರಿ. ಆ ಸಂಸ್ಥೆ ಒಳಗ ಬೆಳಕು ಚೆಲ್ಲುವಂತ ಒಂದು ಅದ್ಭುತವಾದಂತ ಜ್ಞಾನ ಎಂಬ ನಂಬಿಕೆ ಅದರೊಳಗೆ ಐತಿ. ಆ ಬೆಳಕಿನ್ಯಾಗ ಸಾಲ ಮಾಡವ್ರು, ಬ್ಯಾಂಕಿನ್ಯಾಗ ರೊಕ್ಕ ಇಟ್ಟವ್ರು, ಅದ್ರೊಳಗೆ ಕೆಲಸ ಮಾಡವ್ರು, ಬ್ಯಾಂಕಿಗೆ ನೆದರಿಟ್ಟವ್ರು. ಹಾವಿನ ಬಾಯಾಗ ಹೆಂಗ್ ರತ್ನದ ಹಾವು ಇರ್ತಾ ಇತ್ತು ಹಂಗ ಅದ್ರೊಳಗೆ ಕೆಲಸ ಮಾಡೋರ್ ಬಾಯಾಗ ಅದ್ರ ನೆಲ ಅದ್ರ ಬಾಯಾಗ ಅದ್ರ ಬೆಳಕು ಅವ್ರ ಬಾಯಾಗ ಇರ್ತೈತಿ. ಅಂತ ಬೆಳಕನ್ನ ಆ ಬೆಳಕಿನ್ಯಾಗ ನಾವೆಲ್ಲರೂ ಬದುಕಿದ್ರ ಆ ಬ್ಯಾಂಕ್ ಉಳುತೈತಿ. ನಾವೆಲ್ಲರೂ ಅದಕ್ಕೆ ಒಂದೊಂದು ಈಗ ನೋಡ್ರಿ ಒಂದು ಎಲ್ಲಾರು ಒಂದೊಂದು ಒಬ್ಬ ಕೆಲಮಗಳು ನಿಮ್ಗೆ ಹೇಳ್ತೀನಿ. ಒಂದು ದೊಡ್ಡ ಒಕ್ಕಲ್ತನ ಮಣಿ ಇತ್ತು. ದೊಡ್ಡ ಒಕ್ಕಲ್ತನ ಮಣಿ ಇದ್ರ ಪಡಸಾಲೆ ಇತ್ತು. ಪಡಸಾಲೆ ಒಂದು ಇದು ಹಾಗೆ ಹಾಗೆ ಇತ್ತು ಹಾಗೆ ಇತ್ತು. ಆ ಪಡಸಾಲೆ ಒಳಗೆ ಗಳಿಗೆ ಏನ್ ಹತ್ತಾರ ಅವ್ರಿಗೆ ಆ ಏನ್ ಮಾಡ್ತಿದ್ರು ಅಂದ್ರೆ ಆ ಹೆಣ್ಮಗಳು ದಿನಾ ಬೀಸ್ತಿದ್ರು. ಆ ಹೆಣ್ಮಗಳು ದಿನಾ ಬೀಸಾಕಿ ದೊಡ್ಡ ಮಣಿತಾರ. ಆ ಹೆಣ್ಮಗಳು ದಿನ ಒಂದು ಮುಟ್ಟಿಗೆ ಜ್ವಾಳ ಆ ಹಗೆದಾಗ ಹೋಗಿತ್ತು. ದಿನ ಒಂದು ಮುಟ್ಟಿಗೆ ಜ್ವಾಳ ಆ ಬಳತದಾಗ ದಿನ ಒಂದು ಮುಟ್ಟಿಗೆ ಜ್ವಾಳ ಹೋಗ್ತಿದ್ರು. ಆ ಬಳತ್ ಎಂತ ಇರ್ತಾರ 20-30 ಜ್ವಾಳ ಇರುವಂತ ದೊಡ್ಡ ಬಳತ ಗಗ್ಗಡ ಗಟ್ಟಿ ಕಟ್ಟಿದ್ರು. ಆ ಹೆಣ್ಮಾರು ದಿನ ಒಂದು ಮುಟ್ಟಿಗೆ ನೀರು ಜ್ವಾಳ ಹೋಗುತ್ತೇಳು. ಜ್ವಾಳ ಹೋಗುತ್ತಾ ದಿವಸ ಹೋಗುತ್ತಿದ್ರು. ಈಗ ಹೆಂಗ ಈ ವರ್ಷ ಮಳೆ ಇಲ್ಲಲ್ಲ